ನಮಸ್ಕಾರ ಸ್ನೇಹಿತರೆ, ಶೋಭಾ ಚಟ್ನಳ್ಳಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಯಾವ ರೆಸಿಪಿ ಮಾಡ್ತಾ ಇದ್ವಿ ಅಂತ ನಿಮಗೆ ಮೊದಲೇನೆ ಗೊತ್ತಾಗಿರ್ಬೋದು. ಬ್ರೆಡ್ಡಿಂದ ಡೋನಟ್ ಮಾಡ್ತಾ ಇದ್ದೀವಿ ನೋಡ್ರಿ. ತುಂಬ ಸುಲಭವಾಗಿ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಬೋದು ನೋಡ್ರಿ. ಮನೆಯಲ್ಲೇ ಚಿಕ್ಕವರಿಂದ ಹಿಡ್ಕೊಂಡು ದೊಡ್ಡವರವರೆಗೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಈ ರೆಸಿಪಿ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಇದೇ ಥರನೇ ಟ್ರೈ ಮಾಡಿ. ಅಂಗಡಿಯಿಂದ ತರ ಬದಲು ಮನೆಯಲ್ಲಿ ಬ್ರೆಡ್ ತಂದಾಗ ಈ ಥರ ಮಾಡಿಬಿಟ್ಟು ಮಕ್ಕಳಿಗೆ ಕೊಡ್ಬೋದು ನೋಡ್ರಿ. ತುಂಬ ಈಸಿಯಾಗಿ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಬ್ರೆಡ್ ಡೋನಟ್ ಅಂತೇಳಿ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಒಂದು ಪೂಡ ಬ್ರೆಡ್ ತೊಗೊಂಡಿನಿ ನೋಡ್ರಿ. ಇದನ್ನು ಬ್ರೆಡ್ ತೊಗೊಂಡಿನಲ್ರಿ, ಇದು ಸೈಡಿಗೆಲ್ಲ ಕಟ್ ಮಾಡ್ಕೊಳಕತ್ತೀನಿ ರೀ. ಸೈಡಿಂದು ನಿಮಗೆ ಬೇಕಾದ್ರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ನನಗೆ ಬೇಕಾಗಿಲ್ಲ ಇದು, ಅದಕ್ಕೆ ತೆಗೆದು ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ ನೋಡ್ರಿ. ಇದು ಫ್ರೆಶ್ ಇತ್ತಲ್ರಿ, ಬ್ರೆಡ್ ಫ್ರೆಶ್ ಇರೋದ್ರಿಂದ ಇವಾಗ ಕೈಯಿಂದ ಎಳೆದ್ರೇ ಬರ್ತಾಯಿದೆ ನೋಡ್ರಿ. ಫ್ರೆಶ್ ಆಗಿರೋದು ತೊಗೊಂಬಂದು ಮಾಡ್ತಾಯಿದ್ದೆ ನೋಡ್ರಿ. ಇವಾಗ ಇದೆಲ್ಲ ತೆಗ್ದಿದ್ದಾಯ್ತು ನೋಡ್ರಿ. ಇದನ್ನು ಇದು ಡೋನಟ್ ಥರನೇ ಮಾಡ್ಕೊಬೋದು. ಸಪ್ರೇಟ್ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಬೋದು ನೋಡ್ರಿ. ಇವಾಗ ಇದು ಬ್ರೆಡ್ ಮುರಿಯಂಬ್ರಿ, ಮುರಿದಿಗೆ ಸಾಕಂಬ್ರಿ ಒಂದು ಇದ್ರೊಳಗೆ ಪ್ಲೇಟ್ನಾಗ. ಇದೆಲ್ಲ ಮುರಿದಿದ ನಂತರ ಇದಕ್ಕೂ ನಾನು ಇಲ್ಲಿ ಹಾಲಿನ ಪೌಡ್ರ್ ಮಿಕ್ಸ್ ಮಾಡ್ಲಕತ್ತೀನಿ ರೀ. ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ನನ್ನ ಹತ್ರ ಇತ್ತು ಅಂತ ಹೇಳ್ಬಿಟ್ಟು 1.5 ಸೌಟಾಗಷ್ಟು ಹಾಲಿನ ಪೌಡರ್ ಹಾಕ್ಲಕತ್ತೀನಿ ನೋಡ್ರಿ. ಹಾಲಿನ ಪೌಡ್ರ್ ಹಾಕಿದ ನಂತರ ಹಾಲು ಹಾಕ್ಲಕತ್ತೀನಿ ರೀ. ಹಾಲು ನೋಡ್ಕೊಂಡೆ ಮಿಕ್ಸ್ ಮಾಡಿಕೊಡ್ರಿ. ಸ್ವಲ್ಪ ಹಾಕ್ಕೊಂಡೆ ಮಿಕ್ಸ್ ಮಾಡಿಕೊಡ್ರಿ. ಇಲ್ಲಾಂದರೆ ಹಳಸಾಯ್ತಂದ್ರೆ ಮತ್ತೆ ಇದು ಮಾಡೋಕ್ಕೆ ಬರೋಲ್ಲ. ಅದಕ್ಕೆ ಬ್ರೆಡ್ ಇತ್ತು ಎಕ್ಸ್ಟ್ರಾ ಇತ್ತು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಹಾಲಾದ್ರೂ ನಡೀತದೆ. ಅದನ್ನು ಹಾಕಿ ಮಿಕ್ಸ್ ಮಾಡಬಾರ್ದು. ಬ್ರೆಡ್ ಎಲ್ಲ ಖಾಲಿಗಿತ್ತಂದರೆ ಮತ್ತೆ ಏನು ಮಾಡೋಕ್ಕೆ ಬರೋಲ್ಲ, ಹಳಸಾಗಿ ಬಿಡ್ತದ್ರಿ. ಅದೇ ಅವಾಗೆ ಮಿಕ್ಸ್ ಮಾಡ್ಕೋವಾಗಲೇ ನೋಡ್ಕೊಂಡು ಮಿಕ್ಸ್ ಮಾಡಿಕೊಡ್ರಿ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಡ್ತೀನಿ ನೋಡ್ರಿ. ಬಿಟ್ಟಾದ ನಂತರ ಹಿಟ್ಟು ಎಲ್ಲ ಚೆನ್ನಾಗಿ ನೆನೆದಿರ್ತದ್ರಿ. ನೆನೆದ್ಬಿಟ್ಟು ಈ ಥರ ಆಗ್ಯದ ನೋಡ್ರಿ, ಚಲೋ ಆಗ್ಯದ ನೋಡ್ರಿ. ನೆನೆದ್ಬಿಟ್ಟು ಚಪಾತಿ ಹಿಟ್ಟಿರ್ತದಲ್ರಿ ಸ್ಮೂತಾಗಿ, ಆ ಥರನೇ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಇವಾಗ ಮಿಕ್ಸ್ ಮಾಡ್ಕೊಂಡು ಎಲ್ಲನೂ ಇವಾಗ ಇದೇ ಥರನೇ ಉಂಡೆ ಮಾಡಿಬಿಟ್ಟು ಅದಕ್ಕೆ ಕೈಗೆ ಎಣ್ಣೆ ಹಚ್ಕೊಬಿಟ್ಟು ಮಧ್ಯಕ್ಕೆ ಹೋಲ್ ಹಾಕ್ತಾಯಿದ್ದೀನಿ ನೋಡ್ರಿ. ಈ ಥರ ಹೋಲ್ ಹಾಕ್ಬಿಟ್ಟು ಎಲ್ಲನೂ ಇದೇ ಥರನೇ ಮಾಡ್ತಾಯಿದ್ದೀನಿ ನೋಡ್ರಿ. ಇಲ್ಲಿ ನಿಮ್ಗಿನ್ನ 2 ಮಾಡಿ ತೋರಿಸ್ತೀನಿ ನೋಡ್ರಿ. ನಾನು ಮೀಡಿಯಮ್ ಸೈಜಿನಲ್ಲೇ ಎಲ್ಲನೂ ಇದೇ ಥರನೇ ಮಾಡ್ಕೊಳಕತ್ತೀನಿ ರೀ. ಇವಾಗ ನೋಡ್ರಿ ಲಾಸ್ಟ್ ಒಂದಾದರೆ ಇದನ್ನು ಮಾಡಿದಾಯ್ತು. ಒಂದು ಬ್ರೆಡ್ಡಿಂದ 8 ಆಗ್ಯಾವ ನೋಡ್ರಿ. ಡೋನಟ್ 8 ಆಗಿದ್ದೇವೆ ರೀ. ಇವಾಗ ಇವೆಲ್ಲ ರೆಡಿ ಆಯಿತು. ಈ ಕಡೆ ಸೈಡಲ್ಲಿ ನಾನು ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಅದು ಎಣ್ಣೆ ಬಿಸಿ ಆಗ್ಯದ್ರಿ. ಬಿಸಿ ಆಗ್ಯದಲ್ರಿ. ಇವು ಮಾಡಿದ್ವೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಒಂದೇ ಬಿಡಂಬ್ರಿ. ಎಣ್ಣೆದೊಳಗೆ ಬಿಟ್ಟು ಸೇಮ್ ಒಂದೇ ಥರನೇ ಹುರ್ಕೋಬೇಕ್ರಿ. ಒಂದೇ ಕಲರ್ದಾಗೆ ಬರ್ಬೇಕ್ರಿ. ಅವು ನೋಡೋಕ್ಕೂ ಚೆನ್ನಾಗಿರ್ತಾವ್ರಿ. ಇವಾಗ ತಿರುವು ಹಾಕ್ಲಕತ್ತೀನಿ ನೋಡ್ರಿ. ಹಿಂದೆ ಮುಂದೆ ಎಲ್ಲ ಕಡೆನೂ ಒಂದೇ ಥರನೇ ಸುಡ್ಬೇಕ್ರಿ. ಫ್ರೈ ಮಾಡ್ಬೇಕು ಎಣ್ಣೆದಾಗ. ಇದು ನೋಡ್ರಿ ಇವಾಗ ಫ್ರೈ ಆಗ್ಲಕತ್ತಾವ್ರಿ. ಇವಾಗ ಇದ್ರೊಳಗೆ ಇನ್ನೊಂದು ಹಾಕ್ಲಕತ್ತೀನಿ ರೀ. ಇವಾಗ ನೋಡ್ರಿ ಇವು ಫ್ರೈ ಆಗ್ಯಾವ್ರಿ. ಮೊದಲು ಹಾಕಿದ್ದು ಚೆನ್ನಾಗಿ ಒಂದೇ ಕಲರ್ದಾಗೆ ಫ್ರೈ ಆಗ್ಯಾವ ನೋಡ್ರಿ. ತೆಗೆದು ನಾನು ಇಲ್ಲೊಂದು ಪಾತ್ರೆದಾಗ ಹಾಕ್ಲಕತ್ತೀನಿ ರೀ. ಅದ್ರೊಳಗೆ ಒಂದು ಪೇಪರ್ ಹಾಕಿ ಅದ್ರ ಮೇಲೆ ಹಾಕ್ಲಕತ್ತೀನಿ ನೋಡ್ರಿ. ಎಣ್ಣೆ ಎಲ್ಲ ಸರಿಯಾಗಿ ಜಾನ್ತಾವಂತೆ ಪೇಪರ್ನಾಗ ಹಾಕ್ಲಕತ್ತೀನಿ ರೀ. ಇವಾಗ ಇದು ತಣ್ಣಗೆ ಆಗಕ್ಕೆ ಬಿಡ್ತೀನಿ ರೀ. ಇವು ಮಾಡಿದ್ವಲ್ಲ ಇದು ತಣ್ಣಗೆ ಆಗಂಟ ನಾವು ಚಾಕ್ಲೇಟ್ ಮೆಲ್ಟ್ ಮಾಡ್ಕೊಂಬ್ರಿ. ಇಲ್ಲಿ ನಾನು 2 ಡಾರ್ಕ್ ಚಾಕ್ಲೇಟ್ ತೊಗೊಂಡಿನಿ ನೋಡ್ರಿ. ಒಂದಾದ್ರೇ ನಡೀತೈತೆ, ನಾನು ಇಲ್ಲಿ 2 ತೊಗೊಂಡಿದ್ದೀನಿ ರೀ. ಇವಾಗ ಇದನ್ನು ಮುರಿದು ಹಾಕೊಳ್ಳಂಬ್ರಿ. ಒಂದು ಪ್ಲೇಟ್ನಾಗ ಮುರಿದು ಹಾಕೊಂಬಿಟ್ಟು ನೋಡ್ರಿ, ಒಂದು ಪ್ಲೇಟ್ನಾಗ ಹಾಕ್ಲಕತ್ತೀನಿ ನೋಡ್ರಿ. ಇದು ಹಾಕುವಾಗ ನನ್ನ ಮಕ್ಕಳಂತೂ ಸಾಕು ಮಾಡಿಟ್ಟಾರೆ ನೋಡಿ. ಮಮ್ಮಿ ಸ್ವಲ್ಪ ಮಮ್ಮಿ ಅಂತೇಳಿ ತೊಗೊಳಕತ್ತೀರಿ. ಇಲ್ಲಿ ಒಬ್ರು ಬಂದು ತೊಗೊಳಕತ್ತಾರೆ ನೋಡ್ರಿ. ಇದು ಮುರಿದು ಹಾಕೊಳಕತ್ತೀನಿ ನೋಡ್ರಿ. ಎಲ್ಲನೂ ಇದೇ ಥರನೇ ಮುರಿದು ಹಾಕಂಬ್ರಿ. ಮಕ್ಕಳಿಗೆ ಚಾಕ್ಲೇಟ್ ಅಂದರೆ ಇಷ್ಟ ಅಲ್ರಿ. ಚಾಕ್ಲೇಟ್ ನೋಡಿದ್ರೆ ಬಿಡಲ್ಲ ಅವರು.
ಅದಕ್ಕೆ ಒಬ್ರಾಗದು ಒಬ್ರು ಕೈ ಹಾಕ್ಲಕತ್ತಾರ ನೋಡ್ರಿ ಮೂವರನ್ನ. ಇವಾಗ ಇನ್ನ ಇಬ್ರು ಬರ್ತಾರೆ, ಇಲ್ಲೊಬ್ರು ಕೈ ಹಾಕಿ ತೊಗೊಂಡ್ರಿ, ಇಲ್ಲೊಬ್ರು ಬಂದ್ರ ನೋಡ್ರಿ. ಹಿಂಗೆ ಮುರಿಯತಕ ಹಿಂಗೆ ಮಾಡ್ಯಾರ ನೋಡಿ, ಸ್ವಲ್ಪ ಮಮ್ಮಿ ಅಂತೇಳಿ ತೊಗೊಂಡ್ ತಿಂದ್ರಿ. ಇವಾಗ ನಾ ಇದು ಮುರಿದಾಕಿರೋ ಚಾಕ್ಲೇಟನ್ನೆಲ್ಲ ಇನ್ನೊಂದು ಬೌಲಿಗೆ ಹಾಕ್ಲಕತ್ತೀನಿ ನೋಡ್ರಿ. ಅದ್ರೊಳಗೆ ಒಂದು ಸ್ವಲ್ಪ ಹಾಲು ಹಾಕ್ಲಕತ್ತೀನಿ, ಸ್ವಲ್ಪ ಹಾಕಿನಿ ನೋಡ್ರಿ, ಭಾಳ ಏನು ಹಾಕಿಲ್ಲ ನೋಡ್ರಿ. ಮಿಕ್ಸ್ ಮಾಡುವಾಗ ನಿಮಗೆ ಕಾಣ್ತಿರ್ಬೇಕು, ಸ್ವಲ್ಪನೇ ಹಾಕಿದ್ದು. ಅದು ಮೆಲ್ಟ್ ಮಾಡುವಾಗ ಗೊತ್ತಾಗ್ತದೆ ನಮ್ಗೆ ಇನ್ನೂ ಹಾಲು ಹಾಕ್ಬೇಕಾ ಬೇಡವಾ ಅಂತೇಳಿ. ಇಲ್ಲಿ ನಾನು ಒಲೆ ಮೇಲೆ ನೀರು ಹಾಕ್ಬಿಟ್ಟು ನೀರು ಬಿಸಿ ಆಗಕ್ಕೆ ಬಿಟ್ಟಿದ್ದೇನೆ. ನೀರು ಬಿಸಿ ಆದ ನಂತರ ಈ ಚಾಕ್ಲೇಟ್ ಮುರಿದು ಹಾಕಿದ್ವಲ್ಲ, ಹಾಲದು ಹಾಕಿದ್ದು ಅದು ಬೌಲ್ ಇಟ್ಟಿನಿ ರೀ. ಬೌಲ್ ಇಟ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಇದು ಮೆಲ್ಟ್ ಮಾಡ್ಕೋಬೇಕ್ರಿ, ಮಿಕ್ಸ್ ಮಾಡ್ಕೊತ. ಇವಾಗ ಇದು ಇನ್ನೂ ಚೆನ್ನಾಗಿ ಮೆಲ್ಟ್ ಆಗಿಲ್ರಿ, ಇದಕ್ಕಿನ್ನ ಸ್ವಲ್ಪ ಹಾಲು ಬೇಕಲ್ರಿ, ಅದಕ್ಕೆ ಸರಿಯಾಗಿ ಆಗಿಲ್ಲ. ಅದಕ್ಕೆ ನಾನು ಮತ್ತೆ ಇನ್ನು ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ ನೋಡ್ರಿ. ಇಲ್ಲಿ ಹಾಲು ಹಾಕ್ಬಿಟ್ಟು ಇದಕ್ಕೂ ಸ್ವಲ್ಪ ನೋಡಿಕೊಂಡೇ ಮಿಕ್ಸ್ ಮಾಡ್ಕೋಬೇಕ್ರಿ, ಮೆಲ್ಟ್ ಚೆನ್ನಾಗಿ ಆಗ್ತದೆ ರೀ. ಇವಾಗ ನೋಡ್ರಿ ಚಾಕ್ಲೇಟ್ ಅಂತೂ ಮೆಲ್ಟ್ ಆಯಿತು, ಚೆನ್ನಾಗಿ ಬಂದಿತ್ತು ನೋಡ್ರಿ ಚಾಕ್ಲೇಟು ಮೆಲ್ಟಾಗಿ. ಇವಾಗ ಇದನ್ನು ಆರಕ್ಕೆ ಬಿಡಂಬರಿ. ಇದು ಆರ್ಬೇಕ್ರಿ, ಒಂದು 5 ನಿಮಿಷ ಆರಕ್ಕೆ ಬಿಡ್ತೀನಿ ರೀ. 5 ನಿಮಿಷ ಏನಿಲ್ಲ, ಆರ್ತದ್ರಿ ಜಲ್ದಿನೇ. ಇವಾಗ ಇದು ಮೆಲ್ಟಾಗಿ ಚಾಕ್ಲೇಟ್ ಆರಿದ್ರಿ. ಇವಾಗ ಇವು ಬ್ರೆಡ್ಡಿಂದ ಮಾಡಿದ್ದು ಫ್ರೈ ಡೋನಟ್ನ ಚಾಕ್ಲೇಟ್ ಒಳಗೆ ಅದ್ದು ಬಿಟ್ಟು ತೆಗಿಲಾಕತ್ತೀನಿ ನೋಡ್ರಿ. ಒಂದೇ ಸೈಡೇ ಡಿಪ್ ಮಾಡ್ಲಾಕತ್ತೀನಿ ರೀ, 2 ಸೈಡ್ ಇಲ್ಲ, ಒಂದೇ ಸೈಡ್ ಮಾಡಿಬಿಟ್ಟು ಒಂದು ಪ್ಲೇಟ್ನಾಗೆ ಎಲ್ಲ ಇದೇ ಥರನೇ ಮಾಡ್ಕೊಂಬಿಟ್ಟು ತೆಗೆದಿಟ್ಕೊಳಕತ್ತೀನಿ ರೀ. ಡೋನಟ್ ಅಂತೂ ಮಸ್ತಾಗಿದ್ದು ನೋಡ್ರಿ. ಅದ್ರೊಳಗೆ ಹಾಲು ಪೌಡರ್ ಹಾಕಿದ್ನಲ್ರಿ, ಇನ್ನೂ ಟೇಸ್ಟ್ ಆಗಿದ್ದು ರೀ. ಹಾಲು ಅದು ಹಾಕೋದ್ರಿಂದ ನಿಮಗೆ ಬೇಕಾದರೂ ಏಲಕ್ಕಿ ಪೌಡ್ರನ್ನ ಹಾಕ್ಬೋದು, ಹಾಕಿದ್ರೆ ಇನ್ನೂ ಟೇಸ್ಟ್ ಬರ್ತಾವೆ ನೋಡ್ರಿ. ಇವಾಗ ಎಲ್ಲನೂ ಡಿಪ್ ಮಾಡಿ ತೆಗ್ದಿದ್ದಾಯ್ತು ರೀ, ಒಂದು ಪ್ಲೇಟ್ನಾಗ ಇಟ್ಕೊಂಡ್ರಿ. ಇಲ್ಲಿ ನಾನು ಸ್ಪ್ರಿಂಕಲ್ ತೊಗೊಂಡಿನಿ ನೋಡ್ರಿ. ಸ್ಪ್ರಿಂಕಲ್ ತೊಗೊಂಡು ಎಲ್ಲದ್ರ ಮೇಲೆ ಹಾಕ್ಲಾಕತ್ತೀನಿ ರೀ, ಇದೇ ಥರನೇ ನೋಡ್ರಿ. ಡೋನಟ್ ಅಂತೂ ರೆಡಿ ಆಯಿತು. ಇವಾಗ ನೀವು ಮನೇಲಿ ಇದೇ ಥರನೇ ಈ ವಿಡಿಯೋ ನೋಡಿದ್ರಲ್ಲ, ನಿಮ್ಗೆ ಹೆಂಗೆ ಅನಿಸ್ತು, ಮಾಡ್ಬೋದಪ್ಪ ಈಸಿ ಹೇಳ್ಕೊಟ್ಟಾರ ಅಂತೇಳಿ ಅನಿಸಿದ್ರೆ ನಮಗೆ ಕಮೆಂಟ್ ಹಾಕ್ರಿ. ನೀವು ಮಾಡಿದರೆ ಹೇಗಾಗಿದೆ ಅಂತೇಳಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡ್ರಿ ನಮ್ಮ ವಿಡಿಯೋನ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನೋಡ್ರಿ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಮುಂದೆ ನಮ್ಗೆ ವಿಡಿಯೋ ಮಾಡ್ಲಕ್ಕ ನಮ್ಗೆ ಸಪೋರ್ಟ್ ಮಾಡಕತ್ತಾರೆ. ಇನ್ನೂ ಅಷ್ಟು ಮಾಡ್ಬೇಕಂತೇಳಿ ನಮ್ಗೆ ಒಂದು ಹುಮ್ಮಸ್ಸು ಬರ್ತದೆ ನೋಡ್ರಿ. ಇನ್ನೂ ಇದೇ ಥರ ರೆಸಿಪಿಗಳನ್ನು ಮಾಡಬೇಕು ಅಂಥೇಳಿ ಖುಷಿ ಆಗ್ತದೆ ರೀ. ಮತ್ತು ನಿಮ್ಮ ಒಂದು ಲೈಕ್ ಶೇರು ಕಮೆಂಟಿಂದ ನಮ್ಗೆ ಎಷ್ಟೆಲ್ಲ ಖುಷಿ ಕೊಡ್ತಾನೆ ನೋಡ್ರಿ. ಅದಕ್ಕೆ ಪ್ರತಿ ಸಾರಿನೂ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಅದಕ್ಕೆ ಹೇಳ್ರಿ. ಇದಕ್ಕೆ ನಮಗೊಂದು ಖುಷಿ ಆಗ್ತದೆ. ಇನ್ನಷ್ಟು ವಿಡಿಯೋಗಳನ್ನು ಮಾಡಿ ಹಾಕ್ಬೇಕಪ್ಪ, ಜನಗಳಿಗೆ ಎಲ್ಪ್ ಆಗ್ತದೆ, ಅವ್ರಿಗೆ ಮಾಡೋಕ್ಕೆ ಬರ್ತಿರೋರು ಮಾಡ್ತಾರೆ ಮನೆಗೆ ಅಂಥೇಳಿ ನಮಗೊಂದು ಖುಷಿ ಆಗಿಬಿಟ್ಟು ಮಾಡ್ತೀವಿ ನೋಡ್ರಿ. ಇದೆಲ್ಲ ಡೋನಟ್ ಅಂತೂ ಚೆನ್ನಾಗಾಗಿತ್ತು. ಇದೇ ಥರ ಸಪೋರ್ಟ್ ಮಾಡ್ತಾಯಿರ್ರಿ, ಬೇರೆ ವಿಡಿಯೋಗಳನ್ನೆಲ್ಲ ನೋಡ್ತಾ ಇರ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್.